ನಮಸ್ಕಾರ ಎಲ್ರಿಗೂ. ಸಿರಿ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಗೋಧಿ ನುಚ್ಚಿನಿಂದ ಮಾಡಿರೋಂತಹ ಖಾರ ಪೊಂಗಲ್. ಮೊದಲಿಗೆ 1 ಗ್ಲಾಸ್ ಆಗೋಷ್ಟು ಹೆಸರುಬೇಳೆ, 1/4 ಕಪ್ಪಷ್ಟು ಗೋಧಿ ನುಚ್ಚನ್ನು ತಗೋಬೇಕು. ಇದೆರಡನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ಅಕ್ಕಿ ಬದಲು ಗೋಧಿ ನುಚ್ಚಿನ ಹಾಕ್ಕೊಂಡು ಖಾರ ಪೊಂಗಲ್ ಮಾಡೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕರವಾಗೂ ಇರುತ್ತೆ. ಅಕ್ಕಿಯಲ್ಲಿ ಮಾಡಿರೋ ಖಾರ ಪೊಂಗಲ್ ತಿಂದು ಬೇಜಾರಾಗಿದ್ದರೆ ಇದನ್ನೊಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಪಾತ್ರೆಯಲ್ಲೂ ಮಾಡಬಹುದು. ಆದರೆ ಗೋಧಿ ನುಚ್ಚು ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ. ಸೊ ಕುಕ್ಕರಿಗೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ತೊಳೆದಿಟ್ಕೊಂಡಿರುವಂತಹ ಗೋಧಿ ನುಚ್ಚು ಹೆಸರುಬೇಳೆಯನ್ನು ಹಾಕ್ಕೋಬೇಕು. ಇದು 1-2 ವಿಷಲ್ ಆದರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಅದು ಬೇಯೋ ತನಕ ನಾವಿಲ್ಲಿ 1 ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು 7-8 ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ 1 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅನ್ನೋರು 2 ಹಸಿಮೆಣಸಿಕಾಯಿನೂ ಹಾಕ್ಕೋಬೋದು, ಹಾಕ್ಕೊಳ್ದೇನೂ ಇರಬಹುದು. ಏಕೆಂದರೆ ಖಾರಕ್ಕೆ ನಾವು ಇಲ್ಲಿ ಮೆಣಸನ್ನು ಉಪಯೋಗಿಸೋದ್ರಿಂದ ನೀವು ಹಸಿಮೆಣಸಿಕಾಯಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಹಾಕ್ಕೊಂಡಿದ್ದೀನಿ, ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಕರಿಬೇವಿನ ಸೊಪ್ಪನ್ನ ನೀವು ಹಾಗೆ ಹಾಕ್ಕೋಬೋದು. ನಾನಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೆಲವೊಂದು ಸಲ ಕರಿಬೇವಿನ ಸೊಪ್ಪು ಸಿಕ್ಕಿದ್ರೆ ಅದನ್ನು ಸೈಡ್ಗಿಡೋ ಜನನೇ ಜಾಸ್ತಿ. ಅದಕ್ಕೋಸ್ಕರ ನಾನು ಇಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಿ ಶುಂಠಿಯನ್ನು ನೀವು ಜಜ್ಕೋಬೋದು. ನಾನಿಲ್ಲಿ ತುರ್ಕೊಳ್ತಾ ಇದ್ದೀನಿ. ಈ ಥರ ಸಣ್ಣದಾಗಿ ತುರ್ಕೊಂಡ್ರೆ ಸಾಕು. ಆಮೇಲೆ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾದರೆ ಸಾಕು. ಅದನ್ನು ಸಹ ಸಣ್ಣಗೆ ಹೆಚ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು. ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ಕೊತ್ತಂಬರಿ ಸೊಪ್ಪನ್ನ ಹಾಕಲೇಬೇಕು ಅಂತ ಏನಿಲ್ಲ. ಇದನ್ನು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅಂತಲೂ ಇರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ನಂತರ ಸ್ಟವ್ ಹಚ್ಚಿ ಒಂದು ಸಣ್ಣ ಬಾಣಲಿಯನ್ನು ಇಡಬೇಕು. ಅದಕ್ಕೆ ನೀವು 1 ಸ್ಪೂನ್ ಆಗೋಷ್ಟು ಮೆಣಸನ್ನು ಹಾಕೋತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ನೀವು ತುಂಬ ಹೈ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ. ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ಮೆಣಸು ಸಹ ಘಮ ಘಮ ಅಂತ ವಾಸನೆ ಬರಬೇಕು. ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಇದೆರಡನ್ನು ಎಷ್ಟು ಚೆನ್ನಾಗಿ ಹುರ್ಕೊತಿರೋ ಅಷ್ಟು ಚೆನ್ನಾಗಿ ಪೊಂಗಲ್ ಬರುತ್ತೆ. ಕೆಲವೊಂದು ಸಲ ಅರ್ಜೆಂಟಿಗೆ ಅಂತ ಹೇಳಿ ಹೈ ಫ್ಲೇಮಲ್ಲಿ ಹುರ್ಕೊಂಡು ಬಿಡ್ತೀರಾ, ಬಟ್ ಸೀದೋಗುತ್ತೆ. ಇಲ್ಲ ತುಂಬ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಅದು ಚೆನ್ನಾಗಿ ಸಿಡಿಯಲ್ಲ. ಸೊ ಜೀರಿಗೆ ಎಲ್ಲ ಒಂದು ಕೆಂಪು ಬಣ್ಣಕ್ಕೆ ಬರಬೇಕು, ಆ ರೀತಿ ಹುರ್ಕೋಬೇಕಾಗತ್ತೆ. ಮೆಣಸನ್ನು ಸಹ ಹುರಿತಾ ಇದ್ದರೆ ಅದ್ರ ಘಮನೇ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಎಷ್ಟು ಚೆನ್ನಾಗಿ ನಾವು ಕ್ರಿಸ್ಪಿಯಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಪೌಡರ್ ಮಾಡ್ಕೋಬಹುದು. ಇದನ್ನು ನಾನು ಡೈರೆಕ್ಟ್ ಕುಟಾಣಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಮಿಕ್ಸಿ ಜಾರಲ್ಲೂ ಬೇಕಾದರೆ ಅದನ್ನು ಪೌಡರ್ ಮಾಡ್ಕೋಬೋದು. ಅಂದರೆ ಫೈನ್ ಪೇಸ್ಟ್ ಬೇಡ, ನಿಮಗೆ ತರ್ತರಿಯಾಗಿ ಪೌಡರ್ ಮಾಡಿಕೊಂಡ್ರೆ ಸಾಕು. ನಂತರ ಅದೇ ಬಾಣಲಿಗೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು, ಶುಂಠಿ, ಹಸಿಮೆಣಸಿಕಾಯಿ ಹಾಕ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಕುಟ್ಟಿಟ್ಕೊಂಡಿರುವಂತಹ ನೀವು ಜೀರಿಗೆ ಮೆಣಸನ್ನು ಸಹ ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಂತರ ಒಂದು ಪಾತ್ರೆಗೆ ನೀರನ್ನು ಹಾಕ್ಕೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಆಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಗೋಧಿ ನುಚ್ಚು ಮತ್ತು ಹೆಸರು ಬೇಳೆ, ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. 2 ವಿಷಲಲ್ಲೇ ಚೆನ್ನಾಗಿ ಬೇಯುತ್ತೆ. ಅದನ್ನು ನೀವು ನೀರು ಕುದೀತಾ ಇರೋ ಪಾತ್ರೆಗೆ ಹಾಕ್ಕೋಬೇಕು. ಈ ಹಂತದಲ್ಲೇ ನೋಡ್ಕೊಳ್ಳಿ ಎಷ್ಟು ನೀರು ಬೇಕು ಅಂತ. ಆದಷ್ಟು ಸ್ವಲ್ಪ ಪೊಂಗಲ್ ನೀರು ಹಾಗೆ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅದು ಆರಿದ್ಮೇಲೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಕೆಲವರು ಗಟ್ಟಿ ಪೊಂಗಲೇ ಇಷ್ಟಪಡ್ತಾರೆ, ಕೆಲವರಿಗೆ ಸ್ವಲ್ಪ ನೀರಂಗಿದ್ರೆ ರುಚಿಯಾಗಿರುತ್ತೆ. ನಾನು ಮಾಡೋದು ಮೆಥಡಲ್ಲಿ ಮಾಡಿದ್ರೆ ಸ್ವಲ್ಪ ನೀರು ಹಂಗೆ ಬರುತ್ತೆ. ಬಿಸಿ ಬಿಸಿಯಲ್ಲೇ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿ, ಬಿಸಿ ನೀರಿಗೆ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು, ಇದನ್ನೇನು ಜಾಸ್ತಿ ಕುದಿಸೋ ಅಗತ್ಯ ಇಲ್ಲ. ಯಾಕಂದರೆ ನಾವು ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ನೀವು ತುಂಬ ಏನು ಕುದಿಸ್ಬೇಕು ಅಂತ ಏನಿಲ್ಲ.
ನೋಡಿ ಈ ಹಂತಕ್ಕೆ ಬಂದರೆ ಸಾಕು, ಸ್ವಲ್ಪ ಬಿಸಿ ಆಗೋ ತನಕ ಮಾಡಿದ್ರೆ ಸಾಕು. ನೋಡಿ ಇವಾಗ ನೀವು ಕುಟ್ಟಿಟ್ಕೊಂಡಿರೋಂತಹ ಜೀರಿಗೆ ಮೆಣಸನ್ನು ಹಾಕ್ಕೋಬೋದು. ನಾನು ಆವಾಗೇ ಹೇಳ್ದಂಗೆ ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಈ ರೀತಿ ಅನ್ನಕ್ಕೇ ಹಾಕ್ಕೋಬಹುದು. ಏನು ಒಂದೆರಡು ಕುದಿ ಬಂದರೆ ಸಾಕು, ಯಾಕಂದರೆ ಅದೆಲ್ಲ ಖಾರ ಎಲ್ಲ ಗೋಧಿ ನುಚ್ಚಿಗೆ ಹಿಡಿಬೇಕು. ಅದರಿಂದಾಗಿ ಒಂದೆರಡು ಕುದಿ ಬಂದರೆ ಸಾಕು. ನಂತರ ಒಗ್ಗರಣೆಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಇಲ್ಲಿಗೆ ಹಾಕ್ಕೊಳ್ಳಿ. ಬೇಕಂದರೆ ನೀವು ತುಪ್ಪದಲ್ಲಿ ಹುರಿದಿರೋಂತಹ ಗೋಡಂಬಿನೂ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಗೋಡಂಬಿ ಇರಲಿಲ್ಲ, ಅದರಿಂದ ಹಾಕ್ಕೊಳ್ಳಿಲ್ಲ. ಮತ್ತು ತೆಂಗಿನಕಾಯಿನ ಸಣ್ಣದಾಗಿ ಹೆಚ್ಚಿ ಇದಕ್ಕೆ ಹಾಕೋದ್ರಿಂದನೂ ತುಂಬ ರುಚಿಯಾಗಿರುತ್ತೆ. ಅದು ಪೊಂಗಲ್ ತಿಂತಾ ಇರ್ಬೇಕಾದ್ರೆ ಮಧ್ಯ ತೆಂಗಿನಕಾಯಿ ಚೂರು ಸಿಕ್ಕಿದ್ರಂತೂ ತುಂಬ ರುಚಿಯಾಗಿರುತ್ತೆ. ನೀವು ಅದನ್ನು ಹಾಕ್ಕೋಬೋದು. ಈ ಕೊತ್ತಂಬರಿ ಸೊಪ್ಪು ಹಾಕಿದ್ನಲ್ಲ ಆ ಹಂತದಲ್ಲಿ ನೀವು ತೆಂಗಿನಕಾಯಿ ಹಾಕ್ಕೋಬೋದು. ಬಿಸಿಯಾದ ರುಚಿಯಾದ ಗೋಧಿ ನುಚ್ಚಿನ ಪೊಂಗಲ್.